ದೇಶದ ಎಲ್ಲ ರಾಜ್ಯಗಳಿಗೆ ಮುಂದಿನ 5 ವರ್ಷದ ಅವಧಿಗೆ ಆರೋಗ್ಯ ಕ್ಷೇತ್ರದಲ್ಲಿನ ಅನುದಾನಕ್ಕಾಗಿ ಕೇಂದ್ರ ಸರ್ಕಾರ 70,051 ಕೋಟಿ ರೂಪಾಯಿಗಳನ್ನು ತೆಗೆದಿರಿಸಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಅವರು 15ನೇ ಹಣಕಾಸು ಆಯೋಗದ ಶಿಫಾರಸಿನ ಅನ್ವಯ ಈ ಹಂಚಿಕೆ ಮಾಡಲಾಗಿದ್ದು, ಕೇಂದ್ರ ಸರ್ಕಾರ ಪ್ರಥಮ ವರ್ಷಕ್ಕಾಗಿ 13,000 ಕೋಟಿ ಬಿಡುಗಡೆ ಮಾಡಿದೆ ಎಂದು ತಿಳಿಸಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ರಾಷ್ಟ್ರೀಯ ಮಟ್ಟದ ಸಮಿತಿ ಮತ್ತು ಪರಿಸ್ಥಿತಿಯನ್ನು ಸುಧಾರಿಸುವ ರಾಜ್ಯ ಮಟ್ಟದ ಸಮಿತಿಗಳ ಸಹಯೋಗದಲ್ಲಿ ಆರೋಗ್ಯ ಮೂಲಸೌಕರ್ಯದ ಕೊರತೆಯ ನಿರ್ಧರಣೆ ಮಾಡಲಾಗುತ್ತಿದೆ ಎಂದರು. ಮತ್ತೊಂದು ಪ್ರಶ್ನೆಗೆ ಅವರು, ಐಪಿಒ ಕೇವಲ ಸಾಫ್ಟ್ವೇರ್ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಾತ್ರವೇ ನಡೆಯುತ್ತಿಲ್ಲ, ಅದು ಎಲ್ಲ ಕ್ಷೇತ್ರಗಳಲ್ಲೂ ಆಗುತ್ತಿದ್ದು 2021-22ರ ಸಾಲಿನಲ್ಲಿ 61 ಐಪಿಒ ಆಗಿದ್ದು, ಇದರಲ್ಲಿ ಐಟಿ ಹೊರತಾದ ಉತ್ಪಾದನಾ ಕ್ಷೇತ್ರದ ಕಂಪನಿಗಳು ಇವೆ, 34 ಎಂಎಸ್ಎಂಇಗಳು ಇವೆ ಎಂದು ತಿಳಿಸಿದರು. ಉತ್ಪಾದನಾ ಕ್ಷೇತ್ರಕ್ಕೆ ಉತ್ತೇಜನ ನೀಡಲು ಸರ್ಕಾರ ಪಿಎಲ್ಐ ಯೋಜನೆ ಜಾರಿಗೆ ತಂದಿದ್ದು, ಇದರಿಂದಾಗಿ ದೇಶದಲ್ಲಿ ಉತ್ಪಾದನಾ ವಲಯದಲ್ಲಿನ ಹೂಡಿಕೆ ಹೆಚ್ಚುತ್ತಿದೆ ಎಂದರು. ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಪುನಶ್ಚೇತನಕ್ಕೆ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಕುರಿತು ವಿವರ ನೀಡಿದರು. That there are measures being taken timely. They are also being taken by institutions with periodic trial and error kind of a method. Checking up is happening. I am assured by the SEBI, NSE and also the BSE that they are taking all kinds of precautions. The platforms are declared for the particular question that the Honorable Manish Tiwari raised. ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ಕೋಟ್ಯಂತರ ರೂಪಾಯಿ ವಹಿವಾಟು ನಡೆಯುತ್ತಿದ್ದು, ಸೈಬರ್ ಭದ್ರತೆ ಕುರಿತಂತೆ ಮನೀಶ್ ತಿವಾರಿ ಅವರ ಮತ್ತೊಂದು ಪ್ರಶ್ನೆಗೆ ಅವರು, ಆನ್ಲೈನ್ ಪಾವತಿಯ ಹಿನ್ನೆಲೆಯಲ್ಲಿ ಸೈಬರ್ ಭದ್ರತೆಯ ಬಗ್ಗೆ ಬ್ಯಾಂಕ್ಗಳು, ಸೆಬಿ, ಎನ್ಎಸಿಬಿಎಸ್ಸಿ ಸೇರಿದಂತೆ ಆಯಾ ಸಂಸ್ಥೆಗಳು ಅಗತ್ಯ ಕ್ರಮ ಕೈಗೊಂಡಿದ್ದು, ನಿಯಮಿತವಾಗಿ ಪ್ರಯೋಗ ಮತ್ತು ನ್ಯೂನತೆಯ ಪ್ರಯೋಗದ ಆಧಾರದ ಮೇಲೆ ಬಲಪಡಿಸುವ ಕಾರ್ಯ ಮಾಡುತ್ತಿವೆ ಎಂದರು. Have all now identified their requirement, and it is the institutional mechanism for reaching a ground-based data-driven allocation is enabled because at the national level we have a committee which is headed by Ministry of Health and Family Welfare. At the state level also we've requested states to form such committees. It is on the recommendation of the states this kind of money given to the rural local bodies will be spent towards improving. ಸದಸ್ಯರ ಪ್ರಶ್ನೆಗೆ ಉತ್ತರ ನೀಡಿದ ಬುಡಕಟ್ಟು ವ್ಯವಹಾರಗಳ ಸಚಿವ ಅರ್ಜುನ್ ಮುಂಡಾ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬುಡಕಟ್ಟು ಸಲಹಾ ಮಂಡಳಿಗಳನ್ನು ಜಾರಿ ಮಾಡಲು ಗೃಹ ಸಚಿವಾಲಯ ಶ್ರಮಿಸುತ್ತಿದೆ ಎಂದು ತಿಳಿಸಿದರು. ಆಂಧ್ರಪ್ರದೇಶ, ತೆಲಂಗಾಣ, ಛತ್ತೀಸ್ಗಢ, ಗುಜರಾತ್, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಒಡಿಶಾ ಮತ್ತು ರಾಜಸ್ಥಾನ ಸೇರಿದಂತೆ 10 ರಾಜ್ಯಗಳಲ್ಲಿ ಬುಡಕಟ್ಟು ಸಲಹಾ ಮಂಡಳಿಗಳನ್ನು ಸ್ಥಾಪಿಸಲಾಗಿದೆ ಎಂದು ಅವರು ವಿವರಿಸಿದರು. From the point of view of the cyber domain, and what steps the government has initiated in order to harden the defenses of these trading platforms. भेजा जाए और राज्यपाल के माध्यम से यह सुनिश्चित किया जाए कि वह सलाहकार परिषद सही ढंग से गठन। दूसरी बात जो माननीय सदस्य ने कहा है, निशिकांत दुबे जी ने, इसके जो अध्यक्ष सलाहकार परिषद के वह राज्य सरकार और खास करके अधिकांश राज्यों में राज्य के मुख्यमंत्री होते हैं, लेकिन जो सलाहकार परिषद में सदस्य होते हैं उन सदस्यों को तब तक नोटिफाई नहीं किया जा सकता है, संवैधानिक व्यवस्था में भी है, जब तक गवर्नर का अप्रूवल न हो। गवर्नर के अप्रूवल के अभाव में यदि कोई किया जाता है तो बेहतर होगा लोकतंत्र में कि गवर्नर के अप्रूवल प्राप्त कर लिया जाए, और विधि मंत्रालय का भी यही परामर्श है। हम राज्य सरकार को स्मारित कर रहे हैं, सूचना दे रहे हैं कि इन सारे चीजों को लोकतांत्रिक मूल्यों के आधार पर संवैधानिक प्रावधानों का सही ढंग से सुनिश्चित करें। हसनैन मसूदी जी. ನಂತರ ಮಾದಕ ದ್ರವ್ಯ ಮತ್ತು ಮನೋದೈಹಿಕ ವಸ್ತುಗಳ ತಿದ್ದುಪಡಿ ಮಸೂದೆ 2021 ಲೋಕಸಭೆಯಲ್ಲಿ ಇಂದು ಮಂಡಿಸಲಾಯಿತು.